ನಾಡಿನಾದ್ಯಂತ ಭೀಮನ ಅಮಾವಾಸ್ಯೆಯ ಸಂಭ್ರಮ ಮನೆ ಮಾಡಿದೆ. ಕಾಟೇರಮ್ಮ ದೇವಿ ಪಾದವನ್ನು ಮುಟ್ಟಿ ಪೂಜಿಸುವಂತಹ ಅವಕಾಶವನ್ನ ಈ ಬಾರಿ ನೀಡಲಾಗ್ತಾ ಇದೆ. ನೋಡಿ, ಉಪ್ಪರಹಳ್ಳಿ ಆಲಪ್ಪನಹಳ್ಳಿ ಬಳಿಯ ಕಾಟೇರಮ್ಮ ದೇವಾಲಯ ನಾಡಿನಾದ್ಯಂತ ಭೀಮನ ಅಮಾವಾಸ್ಯೆಯ ಸಂಭ್ರಮ ಸಡಗರ ಈಗ ಮನೆ ಮಾಡಿದೆ. ಎಲ್ಲೆಡೆ ಪೂಜೆ ಪುನಸ್ಕಾರಗಳು ನಡೀತಾ ಇರುವಂಥದ್ದು. ಕಾಟೇರಮ್ಮ ದೇವಿಯ ಪಾದವನ್ನ ಮುಟ್ಟಿ ಪೂಜಿಸುವಂತಹ ಅವಕಾಶವನ್ನ ಈ ಬಾರಿ ಭಕ್ತರಿಗೆ ನೀಡ್ತಾ ಇದೆ. ಉಪ್ಪರಹಳ್ಳಿ ಆಲಪ್ಪನಹಳ್ಳಿ ಬಳಿಯ ಕಾಟೇರಮ್ಮ ದೇವಾಲಯ, ಹೊಸಕೋಟೆ ತಾಲೂಕಿನ ಉಪ್ಪರಹಳ್ಳಿ ಆಲಪ್ಪನಹಳ್ಳಿ ಬಳಿ ಇರುವಂತಹ ಈ ಒಂದು ದೇವಾಲಯ ಭೀಮನ ಅಮಾವಾಸ್ಯೆಯಂದು ಗರ್ಭಗುಡಿ ಪ್ರವೇಶಕ್ಕೆ ಅವಕಾಶವನ್ನು ನೀಡಲಾಗಿದೆ. ತಾಯಿಯ ಪಾದವನ್ನು ಮುಟ್ಟುವಂತಹ ಅವಕಾಶವನ್ನು ನೀಡಲಾಗಿದೆ. ಬೆಳಗ್ಗೆ 3 ಗಂಟೆಯಿಂದಲೂ ಕೂಡ ಭಕ್ತರ ದಂಡು ಹರಿದು ಬರ್ತಾ ಇದೆ. ವರ್ಷಕ್ಕೊಮ್ಮೆ ದೇವಾಲಯದ ಗರ್ಭಗುಡಿಗೆ ಭಕ್ತರ ಪ್ರವೇಶವನ್ನ ಬಿಡಲಾಗುತ್ತೆ. ಅಂದರೆ ಭಕ್ತರಿಗೆ ವರ್ಷಕ್ಕೊಮ್ಮೆ ಮಾತ್ರ ಈ ಅವಕಾಶ. 1 ಲಕ್ಷಕ್ಕೂ ಹೆಚ್ಚು ಭಕ್ತರಿಂದ ದೇವಿಯ ದರ್ಶನ ಮಾಡುವ ನಿರೀಕ್ಷೆ ಇದೆ. ಕರ್ನಾಟಕ, ಕೇರಳ, ಆಂಧ್ರ, ತಮಿಳುನಾಡಿನಿಂದಲೂ ಕೂಡ ಈ ದೇವಾಲಯಕ್ಕೆ ಭಕ್ತರು ಬರುವಂಥದ್ದು. ದೇವಸ್ಥಾನಕ್ಕೆ ಹೋಗಲು ಭಕ್ತರಿಗೆ ವಿಶೇಷ ಬಸ್ಗಳ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಈಗ ನೋಡಿ, ಇಂದು ಭೀಮನ ಅಮಾವಾಸ್ಯೆ ಪ್ರಯುಕ್ತ ದೇವಾಲಯದಲ್ಲಿ ಗರ್ಭಗುಡಿಗೆ ಪ್ರವೇಶಕ್ಕೆ ಈಗ ಅನುಮತಿ ನೀಡಲಾಗಿದೆ. ಕಾಟೇರಮ್ಮ ದೇವಿ ಪಾದವನ್ನು ಮುಟ್ಟಿ ಪೂಜಿಸುವಂತಹ ಅವಕಾಶವನ್ನು ನೀಡಲಾಗಿದೆ. ವರ್ಷಕ್ಕೊಮ್ಮೆ ಮಾತ್ರ ಈ ಒಂದು ಅವಕಾಶವನ್ನು ನೀಡುವಂಥದ್ದು ನೀವು ಗಮನಿಸ್ತಾ ಇರಬಹುದು. ಅಂದರೆ ತಾಯಿಯ ಒಂದು ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡುವಂತಹ ಅವಕಾಶವನ್ನು ಈಗ ದೇವಾಲಯ ನೀಡಿದೆ. ಕಾಟೇರಮ್ಮ ದೇವಿಯ ದೇವಸ್ಥಾನಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇರುವಂಥದ್ದು. ಕೇರಳ, ತಮಿಳುನಾಡು, ಹೊರ ರಾಜ್ಯದಿಂದಲೂ ಕೂಡ ಭಕ್ತರು ಬರ್ತಿದ್ದಾರೆ. 1 ಲಕ್ಷಕ್ಕೂ ಹೆಚ್ಚು ಜನರು ಇಲ್ಲಿ ದೇವಿಯ ದರ್ಶನಕ್ಕೆ ಬರುವಂತಹ ನಿರೀಕ್ಷೆ ಇದೆ. ಬೆಳಗ್ಗೆ 3 ಗಂಟೆಯಿಂದಲೂ ಕೂಡ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗಿದೆ. ಭೀಮನ ಅಮಾವಾಸ್ಯೆಯಂದು ಗರ್ಭಗುಡಿಗೆ ಪ್ರವೇಶವನ್ನ ನೀಡುವಂಥದ್ದು. ವರ್ಷಕ್ಕೆ ಒಮ್ಮೆ ಮಾತ್ರ ಈ ರೀತಿ ಗರ್ಭಗುಡಿಗೆ ಬರುವಂತಹ ಭಕ್ತಾದಿಗಳಿಗೆ ಗರ್ಭಗುಡಿಗೆ ಹೋಗುವಂತಹ ಅವಕಾಶ, ಜೊತೆಗೆ ತಾಯಿಯ ಪಾದವನ್ನ ಸ್ಪರ್ಶ ಮಾಡಿ ನಮಸ್ಕಾರ ಮಾಡುವಂತಹ ಅವಕಾಶವನ್ನು ಕಲ್ಪಿಸಲಾಗಿದೆ. ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನವನ್ನು ಪಡೆಯುತ್ತಾರೆ. ಭೀಮನ ಅಮಾವಾಸ್ಯೆ ಪ್ರಯುಕ್ತ ನಾವು ಭಕ್ತಾದಿಗಳು ಹೆಚ್ಚು ಜನಸಂಖ್ಯೆ ಬರ್ತಾ ಇದ್ದಾರೆ ಅಂದ್ಬಿಟ್ಟು ನಾವು ಇದು ಮಾಡ್ತಾ ಇದ್ದೀವಿ. ಮುಂದೆ ಭಕ್ತಾದಿಗಳೇ ಇಲ್ಲಿ ಬಂದು ಚಿಕ್ಕ ಪುಟ್ಟ ಗುಡಿ ಇತ್ತು. ಆ ಗುಡಿಯಲ್ಲಿ ಬಂದು ಭಕ್ತಾದಿಗಳ ಬಂದು ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ರು. ಪೂಜೆ ಮಾಡಿಕೊಂಡು ಹೋಗ್ಬೇಕಾದ್ರೆ ನಮ್ಗೆ ಜಾಗ ಸಾಕಾಗಲ್ಲ ಅಂತ ಅಮ್ಮ ನಮ್ಮ ಕುಟುಂಬಸ್ಥರ ಒಬ್ಬರ ಮೇಲೆ ಬಂದು ಈಗ ಆಹ್ವಾನ ಆಗಿ ಹೇಳಿದ್ರು. ಅಂದ್ರೆ ಪ್ರತಿ ಯಾರಿಗೂ ಆಹ್ವಾನ ಆಗೋದಿಲ್ಲ, ಆವತ್ತು ದಿನ ಬಂದು ಆಹ್ವಾನ ಆಗಿ ಈ ತರ ಮಾಡಬೇಕು ಅಂತ ಹೇಳಿದ್ರು. ಆವಾಗ ನಾವೇನ್ ಮಾಡಿದ್ರೆ ದೇವಸ್ಥಾನವನ್ನು ದೊಡ್ಡ ಮಾಡಿ ಆಮೇಲೆ ದೇವ್ರು ತೆಗಿಬೇಕಾದ್ರೆ ಇಲ್ಲ, ನನ್ನ ತೆಗಿಬೇಕಾದ್ರೆ ನೀವು ನಮ್ಮ ಭಕ್ತಾದಿಗಳು ಬಂದು ಇಲ್ಲಿ ಪೂಜೆ ಮಾಡಿ ನನ್ನ ಪೂಜೆ ಮಾಡ್ಕೊಂಡು ಅವರೇ ಇಷ್ಟಾರ್ಥ ಮಾಡ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದ್ರು. ನೀವು ಇನ್ನು ತೆಗೆದು ನನ್ನ ಬೇರೆ ಗರ್ಭಗುಡಿಯಲ್ಲಿ ಬೇರೆ ಇಟ್ಟಾಗ ಅರ್ಚಕರಾಗ್ಲಿ ನೀವೇ ಆಗ್ಲಿ ಪೂಜೆ ಮಾಡ್ತೀರಿ. ಹಾಗಾಗಿ ನೀವು ನನಗೆ ಪ್ರತಿ ವರ್ಷ ಭೀಮನ ಅಮಾವಾಸ್ಯೆ ದಿನ ಭಕ್ತಾದಿಗಳ ಬಂದು ಪಾದ ಮುಟ್ಟಿ ನಮಸ್ಕಾರ ಮಾಡಿ ಹೋಗಿ ಪಾದ ಸ್ಪರ್ಶ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷನೂ ಮಾಡ್ತಾ ಇದ್ದೀರಿ. ಭಕ್ತಾದಿಗಳ ಬಂದು ಭೀಮನ ಅಮಾವಾಸ್ಯೆ 1 ದಿನ ಮಾತ್ರ ಗರ್ಭಗುಡಿ ಪ್ರವೇಶ ಮಾಡಿ ಅವರಿಗೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ಟ್ರಸ್ಟ್ ವತಿಯಿಂದ ಇಲ್ಲಿ ಸರ್ತಿ ಸಾಲಲ್ಲಿ ಆಗಿರ್ಬೋದು, ಅರ್ಕಾಡ್ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ವರ್ಷಕ್ಕೂ ಜಾಸ್ತಿ ಆಗ್ತಾನೆ ಇದ್ದಾರೆ. ಈ ವರ್ಷ ಒಂದು 2 ಲಕ್ಷ ಜನ ನಿರೀಕ್ಷೆಯಲ್ಲಿದೆ. ಇದಕ್ಕೆ ಒಂದು 23,000 ಜನ 5 ಗಂಟೆಗೆ ನಾವು ಗರ್ಭಗುಡಿ ಪ್ರದೇಶಕ್ಕೆ ಬಿಟ್ಬಿಟ್ಟಿವಿ ನಾವು ಪ್ರವೇಶ. ಅವಾಗಿಂದ ಒಂದು 20,000 ಜನ ಆಗಿದ್ದಾರೆ ಅಂತ ಅನಿಸಿಕೆ. ಸಾಯಂಕಾಲ ಒಳಗೆ ಸಂಜೆ ಒಳಗಡೆ ನಮಗೆ ಒಂದು 8-9 ಗಂಟೆ ಒಳಗಡೆ ಒಂದು 2 ಲಕ್ಷ ಜನ ಆಗ್ಬೋದು ಅಂತಿದೆ. ಅವ್ರಿಗೂ ಅಲ್ಲಿವರೆಗೂ ಊಟದ ವ್ಯವಸ್ಥೆ ಟ್ರಸ್ಟ್ ಕಡೆಯಿಂದ ಮಾಡಿದ್ದೀವಿ. ಭೀಮನ ಅಮಾವಾಸ್ಯೆ ಈ ಕಾಟೇರಮ್ಮ ಟ್ರಸ್ಟ್ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ಸುಮಾರು 400 ವರ್ಷದ ಇತಿಹಾಸ ಇರುವಂಥದ್ದು. ಇಲ್ಲಿ ಆ ಯಮ್ಮನು ಮೊದಲು ಚಿಕ್ಕ ಗರ್ಭಗುಡಿಯಲ್ಲಿ ಇದ್ದುದು. ಪ್ರತಿ ಭಕ್ತಾದಿಗಳು ಬಂದು ಆ ಯಮ್ಮನ ಪೂಜೆ ಮಾಡ್ಕೊಂಡು ಅವರೇ ಸೇವೆ ಮಾಡ್ಕೊಂಡು ಹೋಗುವಂಥದ್ದು ಪದ್ಧತಿ ಇದ್ದಂಥದ್ದು. ಆಮೇಲೆ ಜನಸಂಖ್ಯೆ ಜಾಸ್ತಿ ಆತ ನಾವೇನ್ ಮಾಡಿದ್ವಿ, ಒಂದು ಆ ಯಮ್ಮನಿಗೆ ಒಂದು ನೆಲೆ ಗುಡಿಯನ್ನು ಮಾಡ್ಬೇಕು ಅನ್ನೋದು ತೀರ್ಮಾನ ಮಾಡಿದ್ವಿ. ದೊಡ್ಡ ಗುಡಿ ಆದಾಗ ಭಕ್ತಾದಿಗಳನ್ನ ಒಳಗಡೆ ಬಿಡುವಂತ ಅವಕಾಶ ಸಿಗ್ಲಿಲ್ಲ, ಅರ್ಚಕರನ್ನ ಇಟ್ಬಿಟ್ವಿ. ಆಗ ಆ ಯಮ್ಮನು ಪ್ರತಿಯೊಬ್ರು ಆ ಯಮ್ಮನ ಪಾದ ಮುಟ್ಟುತ್ತಾ ಬಂದು ಪೂಜೆ ಮಾಡ್ತಾ ಇದ್ದ ಒಂದು ನೆನಪಿಗಾಗಿ ಆ ಯಮ್ಮನು ಬಂದು ಹಿರಿಯರಿಗೆ ಮೈತುಂಬಿ ಇಲ್ಲ, ನನಗೆ ಪ್ರತಿ ಭೀಮನ ಅಮಾವಾಸ್ಯೆ ದಿವಸ ಬರಂತ ಭಕ್ತಾದಿಗಳೆಲ್ಲರೂ ನನ್ನ ಪಾದ ಸ್ಪರ್ಶ ಮಾಡಬೇಕು ಅಂತ ಒಂದು ವಾಗ್ದಾನ ಮಾಡಿದ್ಲು. ಅದೇ ತರ ಪ್ರತಿ ಭೀಮನ ಅಮಾವಾಸ್ಯೆ ಗರ್ಭಗುಡಿ ಪ್ರವೇಶ ಮತ್ತು ಅಮ್ಮನ ದರ್ಶನ ಮತ್ತೆ ಪಾದ ಮುಟ್ಟಂತ ಅವಕಾಶನ ನಾವು ಟ್ರಸ್ಟ್ ವತಿಯಿಂದ ಕಲ್ಪಿಸ್ಕೊಟ್ವಿ.